ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ದ ಹರ್ಷ ವ್ಯೂ ಚಾನಲ್ಗೆ ಎಲ್ರಿಗೂ ಸ್ವಾಗತ, ಸುಸ್ವಾಗತ. ಇವತ್ತು ಒಂದು ಇಂಪಾರ್ಟೆಂಟ್ ಒಂದು ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಅದೇ ಬಂದ್ಬಿಟ್ಟು ಮಾರ್ಕೆಟ್ ಮ್ಯಾನಿಪ್ಯುಲೇಷನ್ಸ್. ಓಕೆ, ಮಾರ್ಕೆಟ್ ಮ್ಯಾನಿಪ್ಯುಲೇಷನ್ಸ್ ಇದ್ರ ಬಗ್ಗೆ ಡೀಟೇಲ್ ಆಗಿ ನೋಡೋಣ. ಅದಕ್ಕೆ ಮುಂಚೆ ಬಂದ್ಬಿಟ್ಟು ಇವಾಗ ಪ್ರೆಸೆಂಟ್ ಮಾರ್ಕೆಟಲ್ಲಿ ಮ್ಯಾನಿಪ್ಯುಲೇಷನ್ಸ್ ನಡೀತಾ ಇದೆ ಅಂತ ಖಂಡಿತ ನಡೀತಾ ಇದೆ. ಅದರಲ್ಲಿ ಬಂದ್ಬಿಟ್ಟು ಕೆಲವೊಂದು ಪಂಪ್ ಆ್ಯಂಡ್ ಡಂಪ್ ಅಂತ ನೀವು ಕೇಳಿರ್ತೀರ. ಕೆಲವು ಪೆನ್ನಿ ಸ್ಟಾಕ್ಸಲ್ಲಿ ಬಂದ್ಬಿಟ್ಟು ಪಂಪ್ ಮಾಡಿಬಿಟ್ಟು ಡಂಪ್ ಮಾಡೋದು, ಮತ್ತು ಕೆಲವು ಬಂದು ಲೋ ವಾಲ್ಯೂಮ್ ಸ್ಟಾಕ್ಸ್ನ ಬಂದ್ಬಿಟ್ಟು ಮ್ಯಾನಿಪ್ಯುಲೇಟ್ ಈಸಿಯಾಗಿ ಮಾಡ್ಬೋದು. ಬಟ್ ಆದರೆ ಇಂಡೆಕ್ಸ್ ಅಂತ ಹೆವಿ ವೇಟೇಜ್ ಇರೋ ಇಂಡೆಕ್ಸ್ ಅಥವಾ ಹೆವಿ ವೇಟೇಜ್ ಇರೋ ಸ್ಟಾಕ್ಸ್ಗಳನ್ನ ಮ್ಯಾನಿಪ್ಯುಲೇಟ್ ಮಾಡ್ಬೋದಾ ಅಂದರೆ ಮ್ಯಾನಿಪ್ಯುಲೇಷನ್ ಅಂತಂದರೆ ಮಾರ್ಕೆಟ್ ಡೈರೆಕ್ಷನ್ ಯಾವುದಾದ್ರೂ ಅವರು ಡೈರೆಕ್ಷನಲ್ಗೆ ಅಪ್ ಸೈಡ್ ಆಗಲಿ ಡೌನ್ ಸೈಡಲ್ಲಿ ಯಾರಾದರೂ ಹೋಗ್ಬೋ ಶಕ್ತಿ ಇರೋದಂತಂದರೆ ಅದು ಇಬ್ಬರಿಗೆ. ಅದು ಬಂದುಬಿಟ್ಟು ಫಸ್ಟ್ ಬಂದುಬಿಟ್ಟು FIA, ಫಾರಿನ್ ಇನ್ಸ್ಟಿಟ್ಯೂಟ್ ಆ್ಯಂಡ್ ಇನ್ವೆಸ್ಟರ್. ಸೆಕೆಂಡ್ ಬಂದುಬಿಟ್ಟು DIA, ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಟ್ ಆ್ಯಂಡ್ ಇನ್ವೆಸ್ಟರ್. ಇಬ್ಬರಿಗೆ ಮಾತ್ರ ಆ ಪವರ್ ಇದೆ ಒಂದು ಇಂಡೆಕ್ಸ್ನ ಒಂದು ಡೈರೆಕ್ಷನಲ್ಲಿ ತೊಗೊಂಡು ಹೋಗೋ ಚಾನ್ಸಸ್. ಅದನ್ನು ಬಿಟ್ಬಿಟ್ಟು ಒಂದು 10 ಕೋಟಿ ಇಟ್ಕೊಂಡು, ಇಲ್ಲಾಂದರೆ 20 ಕೋಟಿ, 50 ಕೋಟಿ, 100 ಕೋಟಿ ಇಟ್ಕೊಂಡು ಬಂದುಬಿಟ್ಟು ನಾವು ಇದನ್ನು ಮ್ಯಾನಿಪ್ಯುಲೇಟ್ ಮಾಡೋದು ತುಂಬ ಕಷ್ಟ. ಅಂದರೆ ಒಂದು ಡೈರೆಕ್ಷನಲ್ಲಿ ತೊಗೊಂಡೋಗೋದು ಕಷ್ಟ. ಇವಾಗ ಇಷ್ಟು ದೂರ ಅಪ್ಸೈಡ್ ತೊಗೊಂಡೋಗ್ಬೇಕಂದ್ರೆ 100 ಕೋಟಿಯಿಂದ ಖಂಡಿತವಾಗ್ಲೂ ಆಗಲ್ಲ. ಅದು ಎಲ್ರಿಗೂ ಗೊತ್ತಿರೋದೆ. ಏನಕ್ಕಂದರೆ ಇಂಡೆಕ್ಸಲ್ಲಿ ಇಲ್ಲಿಂದ ಇಲ್ಲಿಗೆ ತೊಗೊಂಡೋಗ್ಬೇಕಂದ್ರೆ ಎಷ್ಟು ಸಾವಿರ ಕೋಟಿ ಇನ್ವೆಸ್ಟ್ ಮಾಡಬೇಕು ಅಂತ ನೀವು ಬಂದುಬಿಟ್ಟು FIDI ಡೇಟಾಸನ್ನು ತೆಗೆದು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಓಕೆ, ಬನ್ನಿ ಇವಾಗ ಸ್ಮಾಲ್ ಇದರಲ್ಲಿ ಪೆನ್ನಿ ಸ್ಟಾಕ್ಸಲ್ಲಿ ಮ್ಯಾನಿಪ್ಯುಲೇಟ್ ಮಾಡ್ತಾರೆ. ಅಲ್ಲಿ ನಾವು ಹೋಗಬಾರ್ದು, ಆ ಕಡೆಗೆ ಹೋಗಬಾರ್ದು ಅಂತ ನಮ್ಗೆ ತುಂಬ ಜನಕ್ಕೆ ಗೊತ್ತಿರುತ್ತೆ ಪೆನ್ನಿ ಸ್ಟಾಕ್ಸ್ನ ಬೈ ಮಾಡಬಾರ್ದು ಅಂತ. ಬಟ್ ಇಲ್ಲಿ ಬಂದುಬಿಟ್ಟು FIDI ಬಂದುಬಿಟ್ಟು ನಿಜವಾಗ್ಲೂ ರಿಟೇಲರ್ಸ್ನ ಮ್ಯಾನಿಪ್ಯುಲೇಟ್ ಮಾಡ್ತಾ ಇದ್ದಾರೆ, ಇಲ್ಲ ನಾವು ಬಂದುಬಿಟ್ಟು ಮ್ಯಾನಿಪ್ಯುಲೇಟ್ ಆಗ್ತಾಯಿದ್ದೀವ, ಇಲ್ಲ ಅಂದರೆ ನಮ್ಮ ಮೈಂಡ್ಸೆಟ್ನ ಅವ್ರ ಕಂಟ್ರೋಲಲ್ಲಿ ಇಟ್ಕೊಂಡು ನಾವು ಹೇಗೆ ಥಿಂಕ್ ಮಾಡಬೇಕು ಅಂತ ಅವರು ನೋಡ್ತಾ ಇದ್ದಾರೆ. ಇಲ್ಲಾಂದರೆ ನಮ್ಮ ಮೈಂಡ್ಸೆಟ್ನ ಅವ್ರು ಚೆನ್ನಾಗಿ ಅರ್ಥ ಮಾಡಿಕೊಂಡು ಹೇಗೆಲ್ಲ ಟ್ರೇಡ್ ಮಾಡ್ಬೋದು ಅಂತ ಮಾಡ್ತಾ ಇದ್ದಾರೆ ಅಂತ ಅದ್ರ ಬಗ್ಗೆ ನೋಡೋಣ. ಫಸ್ಟ್ ಆಫ್ ಆಲ್ ಬಂದುಬಿಟ್ಟು ಕೆಲವರು ಏನಂತಾರೆ FI ಮತ್ತು DI ಡೇಟಾಗಳು ಈಸಿಯಾಗಿ ನಮಗೆ ಸಿಗುತ್ತೆ ಅಂತ. ಓಕೆ, FIDI ಡೇಟಾ ಅನ್ನೋದು ಬರೀ ಅವ್ರು ಎಷ್ಟು ಬೈ ಮಾಡಿದ್ದಾರೆ, ಎಷ್ಟು ಸೆಲ್ ಮಾಡಿದ್ದಾರೆ ಅನ್ನೋದು ಮಾತ್ರ ಈವ್ನಿಂಗಲ್ಲಿ ನಮಗೆ ಡೇಟಾ ಸಿಗುತ್ತೆ ಹೊರತು ಇವರು ಎಲ್ಲಿ ಬೈ ಮಾಡಿದ್ದಾರೆ, ಯಾವ ಸ್ಟಾಕಲ್ಲಿ ಅತಿ ಹೆಚ್ಚು ಬೈ ಮಾಡಿದ್ದಾರೆ ಇವತ್ತು, ಮತ್ತು ಯಾವ ಪಾಯಿಂಟಲ್ಲಿ ಬೈ ಮಾಡಿದ್ದಾರೆ ಅನ್ನೋ ಡೇಟಾಸು ನಮಗೆ ಖಂಡಿತವಾಗೂ ಸಿಗೋಲ್ಲ. ಓಕೆ, ಇದಕ್ಕೆ ರೀಸನ್ ಅಂತಂದರೆ ಎಕ್ಸ್ಚೇಂಜ್ ಇರುತ್ತೆ ಅಂದ್ಕೊಳ್ಳಿ. ಇವಾಗ ಇದು ಒಂದು ಎಕ್ಸ್ಚೇಂಜ್ ಸರ್ವರ್ ಇರುತ್ತೆ. ಇಲ್ಲಿಂದ ಇವರು FIA ಮತ್ತು DI ಅಂದ್ಕೊಳ್ಳಿ, ಇವರಿಬ್ಬರು ಸರ್ವರಿಂದ ಇವರು ಬೈ ಮಾಡೋದು ಸೆಲ್ ಮಾಡೋ ಆರ್ಡರ್ಗಳು ಏನೇ ನಡೆದ್ರು ಕೂಡ ಡೈರೆಕ್ಟಾಗಿ ಎಕ್ಸ್ಚೇಂಜ್ ಸರ್ವರ್ಗೆ ಹೋಗುತ್ತೆ. ಓಕೆ, ಮತ್ತು ಇಲ್ಲಿ ಏನೇ ನಡೆದ್ರು ಕೂಡ ಎಕ್ಸ್ಚೇಂಜಿಂದ ಡೈರೆಕ್ಟಾಗಿ FIDIಗೆ ಹೋಗುತ್ತೆ. ಬಟ್ ನಮ್ಮಂಥ ರಿಟೇಲರ್ಸರ್ಗೆ ಆಗಲ್ಲ. ರಿಟೇಲರಿಂದ ನಮ್ಮ ಬ್ರೋಕರ್ ಅಕೌಂಟ್ ಎಲ್ಲಿದೆ ಅವ್ರಿಗೆ ಹೋಗುತ್ತೆ, ಅಲ್ಲಿಂದ ಅವ್ರ ಸರ್ವರ್ಗೆ ಹೋಗುತ್ತೆ. ಓಕೆ, ಅವ್ರ ಸರ್ವರ್ದಿಂದ ಥರ್ಡ್ ಪಾರ್ಟಿ ಸರ್ವರ್ಗೆ ಹೋಗುತ್ತೆ. ಥರ್ಡ್ ಪಾರ್ಟಿ ಸರ್ವರ್ ಅನ್ನೋದೆಲ್ಲ ಈ ಸರ್ವರ್ಗಳನ್ನ ಬೈ ಮಾಡೋದು ಅಷ್ಟು ಈಸಿ ಅಲ್ಲ. ಸಿಕ್ಕಾಪಟ್ಟೆ ಎಷ್ಟೋ 100 ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಓಕೆ, ಆ ಕಾರಣಕ್ಕೋಸ್ಕರ ಏನು ಮಾಡ್ತಾರೆ, ಒಂದು ಮಿಡಲಲ್ಲಿ ಯಾವುದಾದ್ರೂ ಒಂದು ಥರ್ಡ್ ಪಾರ್ಟಿ ಸರ್ವರ್ ಇಟ್ಟಿರ್ತಾರೆ. ಓಕೆ, ಆ ಥರ್ಡ್ ಪಾರ್ಟಿ ಸರ್ವರಿಂದ ಎಕ್ಸ್ಚೇಂಜಿಗೆ ಹೋಗುತ್ತೆ, ಮತ್ತು ಎಕ್ಸ್ಚೇಂಜಿಂದ ಏನಾದ್ರು ನಡೆದ್ರೂ ಕೂಡ ಅಲ್ಲಿಂದ ಥರ್ಡ್ ಪಾರ್ಟಿಗೆ ಹೋಗುತ್ತೆ, ಥರ್ಡ್ ಪಾರ್ಟಿಯಿಂದ ಮತ್ತು ಬ್ರೋಕರ್ಗೆ ಹೋಗುತ್ತೆ, ಬ್ರೋಕರಿಂದ ರಿಟೇಲರ್ಗೆ ಬರುತ್ತೆ. ಈ ರೀತಿ ಈ ಮಿಡಲಲ್ಲಿ ಇಷ್ಟೊಂದು ಹೋಗೋವರೆಗೂ ನಮ್ಮ ಡೇಟಾಸು ಖಂಡಿತವಾಗ್ಲೂ ಈಸಿಯಾಗಿ ಇವರಿಗೆ ಆ್ಯಕ್ಸೆಸಿಬಲ್ ಆಗಿರುತ್ತೆ. ಓಕೆ, FIDIಗೆ ರೀಸನ್ ಹೇಳ್ತೀನಿ. ಇಲ್ಲ ಇದು ಬಂದ್ಬಿಟ್ಟು ಹೈಲಿ ಸೆಕ್ಯೂರ್ಡ್ ಅಂತಂದರೆ ಅದಕ್ಕೊಂದು ರೀಸನ್ ಹೇಳ್ತೀನಿ. ನಮ್ಮ ಯಾವುದೇ ಒಂದು ಬ್ರೋಕರ್ ಅಕೌಂಟ್ ಅಂದ್ಕೊಳ್ಳಿ, ಯಾವುದೇ ಬ್ರೋಕರ್ ಅಕೌಂಟ್ ಇರಲಿ, ನಾವು ಓಪನ್ ಮಾಡಿದ ತಕ್ಷಣ ಕೆಲವು ದಿನವೂ ಇಲ್ಲ ಒನ್ ಟೈಮ್ ಆದ್ರೂ ನಿಮಗೆ ಏನಾಗುತ್ತೆ, ಒನ್ ಟೈಮಲ್ಲಾದರೂ ನಿಮಗೆ ಒಂದು ಕಾಲ್ ಬಂದಿರುತ್ತೆ. ನಾವು ಟಿಪ್ಸ್ ಕೊಡ್ತೀವಿ, ಕಾಲ್ಸ್ ಕೊಡ್ತೀವಿ, ಈ ರೀತಿ ಆಫರ್ಸ್ ಇದೆ ಅಂತ ಖಂಡಿತವಾಗಿ ಬರುತ್ತೆ. ಅಂದರೆ ನಮ್ಮ ಫೋನ್ ನಂಬರ್ ಆಗಲಿ ನಮ್ಮ ಇದು ಡೇಟಾಸು ಅವ್ರಿಗೆ ಹೇಗೆ ಸಿಗುತ್ತೆ? ಓಕೆ, ಥರ್ಡ್ ಪಾರ್ಟಿಗೆ ಹೇಗೆ ಸಿಗುತ್ತೆ? ಸೊ ಇಲ್ಲೆಲ್ಲೋ ಒಂದು ಕಡೆ ಲೂಪ್ ಹೋಲ್ ಇದ್ದೇ ಇರುತ್ತೆ. ಓಕೆ, ನಾವು ಇಲ್ಲಿ ಬೈ ಮಾಡಿದ್ದೀವ, ಇಲ್ಲಿ ಸೆಲ್ ಮಾಡಿದ್ವಿ ಅಂತ ಈ ಡೇಟಾಗಳನ್ನ ಈಸಿಯಾಗಿ ಇಲ್ಲಿ ಆ್ಯಕ್ಸೆಸ್ ತೊಗೋಬೋದು ಇವರು FIDI ಹತ್ರ. ಕಾರಣ ಅಂದರೆ ಅವ್ರ ಹತ್ರ ಲಕ್ಷಾಂತರ ಕೋಟಿ ದುಡ್ಡುಗಳಿದೆ, ಈಸಿಯಾಗಿ ಅವ್ರು ಆ್ಯಕ್ಸೆಸ್ ಮಾಡ್ಬೋದು. ಬಟ್ ನಮ್ಮಿಂದ ಖಂಡಿತವಾಗ್ಲೂ ಆ್ಯಕ್ಸೆಸ್ ಮಾಡೋಕ್ಕಾಗಲ್ಲ. ಆ ಕಾರಣಕ್ಕೋಸ್ಕರ ನಾವು ಒಂದು ರಿಟೇಲರ್ಸ್ ಬಂದುಬಿಟ್ಟು ಟ್ರ್ಯಾಪ್ ಆಗೋ ಚಾನ್ಸಸ್ ಇದೆ. ಅದು ಹೇಗೆ ಅಂತ ನಾನು ಹೇಳ್ತೀನಿ ನೋಡಿ. ಎಕ್ಸಾಂಪಲ್ಗೆ ನಮ್ಮ ಮೈಂಡ್ಸೆಟ್ ಇಟ್ಕೊಂಡು ಹೇಗೆ ಮಾಡ್ತಾರೆ ಅಂತ.
ಇವಾಗ ಎಕ್ಸಾಂಪಲ್ಗೆ ಇಲ್ಲಿಂದ ಮಾರ್ಕೆಟ್ ಕೆಳಗಡೆ ಹೋಗುತ್ತೆ ಅಂತ ತುಂಬ ಜನ ಇಲ್ಲಿ ಬೈ ಮಾಡಿರ್ತಾರೆ ಅಂದ್ಕೊಳ್ಳಿ. ಒಂದು 80% ಜನ ಡೌನ್ ಸೈಡ್ ಹೋಗುತ್ತೆ ಅಂತ ಡೌನ್ ಸೈಡಲ್ಲಿ ಟ್ರೇಡ್ ತೊಗೊಂಡಿರ್ತಾರೆ ಅಂತ ಅಂದ್ಕೊಳ್ಳಿ 80%. ಇವಾಗ ಎಫ್ ಐ ಆಗಲಿ ಡಿ ಐ ಏನು ಮಾಡ್ತಾರೆ, ಡೌನಲ್ಲಿ ತಾನೇ ಮಾಡಿರೋದು ಅಂತ ಅಂದ್ಬಿಟ್ಟು ನಾಳೆ ಏನು ಮಾಡಿಬಿಡ್ತಾರೆ, ಗ್ಯಾಪ್ ಅಪ್ ಮಾಡಿಬಿಡ್ತಾರೆ. ಅವ್ರಿಗೆ 80% ಇಲ್ಲಿ ಬಂದುಬಿಟ್ಟು ಶಾರ್ಟ್ ಮಾಡಿದ್ದಾರೆ ಅಂತ ಕ್ಲೀನಾಗಿ ಗೊತ್ತಿರುತ್ತೆ, ಡೇಟಾ ಇರುತ್ತೆ. ಇಲ್ಲಿ ಬಂದುಬಿಟ್ಟು ಪ್ರೀ ಮಾರ್ಕೆಟಲ್ಲಿ ಬಂದುಬಿಟ್ಟು ಮಾರ್ಕೆಟ್ನ ಗ್ಯಾಪ್ ಅಪ್ ಮಾಡ್ತಾರೆ. ಗ್ಯಾಪ್ ಅಪ್ ಮಾಡಿದ ತಕ್ಷಣವೇ ಇನ್ನೂ 20% ಇದ್ದಾರಲ್ಲ ಅವ್ರನ್ನೂ ಲಾಭ ಮಾಡೋಕ್ಕೆ ಬಿಡಬಾರ್ದಲ್ವ. ಆ ಕಾರಣಕ್ಕೋಸ್ಕರ ಏನು ಮಾಡ್ತಾರೆ, ಗ್ಯಾಪ್ ಅಪ್ ಆಗಿದ ತಕ್ಷಣವೇ ಇವ್ರು ಎಕ್ಸಿಟ್ ಆಗೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಲಾಸಲ್ಲಿ ಹೋಗ್ತಾರಲ್ಲ, ಎಕ್ಸಿಟ್ ಆಗೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಗಿದ ತಕ್ಷಣವೇ ಇಮಿಡಿಯೇಟಾಗಿ ಫಸ್ಟ್ 1 ಮಿನಿಟ್ ಕ್ಯಾಂಡಲ್ ನೋಡಿ, ಎಲ್ಲೇ ನೋಡಿ 1 ಮಿನಿಟ್ ಕ್ಯಾಂಡಲಲ್ಲಿ ಒಂದು ದೊಡ್ಡ ಕ್ಯಾಂಡಲ್ ಬಂದಿರುತ್ತೆ. ಓಕೆ, ತುಂಬ ಸರ್ತಿ ಈ ರೀತಿ ಆಗಿರುತ್ತೆ, ನೀವು ನೋಡಿರ್ತೀರ. ಓಕೆ, ಅವ್ರು ಏನು ಮಾಡ್ತಾರೆ, ಇದ್ದಕ್ಕಿದ್ದಂಗೆ ಅದು 1 ಮಿನಿಟಲ್ಲಿ ಅವರು ಕೂಡ ಡೌನ್ ಮಾಡೋದ್ರಿಂದ ಇವರು ಅಪ್ಸೈಡ್ 20% ಅಪ್ಸೈಡಲ್ಲಿದ್ದಾರಲ್ಲ, ಇವರು ಆಚೆ ಬರೋಷ್ಟರಲ್ಲೇ ಏನು ಮಾಡ್ತಾರೆ, ಮತ್ತೆ ಕೆಳಗಡೆ ತೊಗೊಳ್ತಾರೆ, ಇವರು ಆಚೆ ಹೋಗ್ಬಿಡ್ತಾರೆ. ಅದಾದಮೇಲೆ ಮಾರ್ಕೆಟ್ ಏನು ಮಾಡುತ್ತೆ, ಮತ್ತೆ ಅದು ಪಾಡಿಗೆ ಕೆಳಗಡೆ ಹೋಗೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಇದನ್ನೇ ಟ್ರ್ಯಾಪ್ ಅನ್ನೋದು. ಈಸಿಯಾಗಿ ಮೈಂಡ್ ಸೆಟ್ನ ಕಂಟ್ರೋಲ್ ಮಾಡು. ಇವಾಗ ನೋಡಿ, ಇವು 80% ಜನ ಡೌನೇ ಹೋಗುತ್ತೆ ಅಂತ ಇದ್ದಾರೆ, ಬಟ್ ಅವ್ರ ಹೋಲ್ಡಿಂಗ್ ಕೆಪಾಸಿಟಿ ಅನ್ನೋದಿಲ್ಲ, ರೈಟ್. 80% ರಿಟೇಲರ್ಸಲ್ಲಿ ಹೋಲ್ಡಿಂಗ್ ಕೆಪಾಸಿಟಿ ಅನ್ನೋದು ಇಲ್ಲ. ಹೋಲ್ಡಿಂಗ್ ಕೆಪಾಸಿಟಿ ಒಂದು ವೇಳೆ ಅವ್ರ ಹತ್ರ ಇದ್ದಿದ್ದರೆ ಅವರು ಓಕೆ, ನಾವು ದೊಡ್ಡ ಸ್ಟಾಪ್ ಲಾಸ್ ತೊಗೊಳ್ತೀನಿ ಅಂತ. ದೊಡ್ಡ ಸ್ಟಾಪ್ ಲಾಸು ಹೆವಿ ರಿಸ್ಕು, ರೈಟ್. ಯಾಕಂದರೆ ಮಾರ್ಕೆಟ್ನ ನಮ್ಮ ಕಂಟ್ರೋಲ್ ಇಲ್ಲ. ಸೊ ನಾವು ತೊಗೊಂಡಿರೋ ರಿಸ್ಕ್ಕಿಂತ ಜಾಸ್ತಿ ಬಂದಾಗ ನಾವೇನು ಮಾಡಿಬಿಡ್ತೀವಿ, ಎಕ್ಸಿಟ್ ಆಗೇ ಆಗ್ತೀವಿ. ಅದು ನಾಟ್ ಇನ್ ಇಂಟ್ರಾಡೇ ಬಗ್ಗೆ ನಾನು ಮಾತಾಡ್ತಾ ಇಲ್ಲ, ಸ್ಟಾಕ್ಸಲ್ಲಿ ಕೂಡ ನೀವು ಲಾಂಗ್ ಟರ್ಮ್ ಅಂತಂದರೆ ಲಾಂಗ್ ಟರ್ಮ್ ಅಂದರೆ ಲಾಂಗ್ ಟರ್ಮೇ. ಓಕೆ, ಅದನ್ನು ನೀವು ಕೆಲವು ಸ್ಟಾಕ್ಸ್ನ ಪ್ರಾಫಿಟ್ ಮಾಡೋದು, ಆಮೇಲೆ ಮತ್ತೆ ರೀಇನ್ವೆಸ್ಟ್ ಮಾಡೋದು, ಇದನ್ನು ಬಂದುಬಿಟ್ಟು ಶಾರ್ಟ್ ಟರ್ಮ್ ಅಂತ ಅಂತಾರೆ, ಲಾಂಗ್ ಟರ್ಮ್ ಅಂತ ಅನ್ನಲ್ಲ. ತುಂಬ ಜನ ಲಾಂಗ್ ಟರ್ಮ್ ಅಂತಂದರೆ ಪ್ರಾಫಿಟ್ ಬುಕ್ ಮಾಡೋದು, ತೆಗೆಯೋದು, ಮತ್ತೆ ಹಾಕೋದು, ಇನ್ವೆಸ್ಟ್ ಮಾಡೋದು, ಮತ್ತೆ ತೆಗೆಯೋದು, ಹಾಕೋದು, ಇದು ಬಂದುಬಿಟ್ಟು ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್. ಈ ರೀತಿ ಟ್ರ್ಯಾಪ್ ಆಗೋದ್ರಿಂದನೇ ಎಫ್ ಐ ಡಿ ಐ ಬಂದುಬಿಟ್ಟು ನಮ್ಮನ್ನು ಮ್ಯಾನ್ಪುಲೇಟ್ ಈಸಿಯಾಗಿ ಮಾಡ್ತಾರೆ. ನೋಡಿ, ಇಲ್ಲಿಂದ ಕೆಳಗಡೆ ಬಿದ್ದು ಏನು ಆಗಿದೆ, ಮಾರ್ಕೆಟು ಡೌನ್ ಸೈಡ್ ಹೋಗುತ್ತೆ ಅಂತಂದರು. ಇಲ್ಲಿ ಏನಾಗಿದೆ, ಇಲ್ಲಿ ಒಂದು ಟ್ರ್ಯಾಪ್ ಮಾಡಿರ್ತಾರೆ, ಇಲ್ಲಿ ಒಂದು ಟ್ರ್ಯಾಪ್ ಮಾಡಿರ್ತಾರೆ, ಇಲ್ಲಿ ಒಂದು ಟ್ರ್ಯಾಪ್ ಆಗಿದೆ, ಇಲ್ಲೊಂದು ಟ್ರ್ಯಾಪ್ ಆಗಿದೆ. ಓಕೆ, ಇಲ್ಲೂ ಕೂಡ ಈ ರೇಂಜಲ್ಲೂ ಕೂಡ ಟ್ರ್ಯಾಪ್ ಆಗಿದೆ. ಈ ರೀತಿ ಟ್ರ್ಯಾಪ್ ಆಗೋದು ನಮ್ಮ ರಿಟೇಲರ್ಸ್ಗೆ ಈಸಿ ಆಗುತ್ತೆ, ಅವ್ರಿಗೆ ತುಂಬ ಅನುಕೂಲ ಆಗುತ್ತೆ. ನಾವು ನಮ್ಮ ಮೈಂಡ್ಸೆಟ್ನ ನಮ್ಮ ಕಂಟ್ರೋಲಲ್ಲಿ ನಾವು ಇಟ್ಕೊಳ್ಳೋಕೆ ಆಗದೆ ಇರೋದ್ರಿಂದ ಅವ್ರೇನು ಮಾಡ್ತಾರೆ, ಈಸಿಯಾಗಿ ಎಫ್ ಐ ಡಿ ಐ ಈಸಿಯಾಗಿ ನಮ್ಮನ್ನು ಟ್ರ್ಯಾಪ್ ಮಾಡೋ ಚಾನ್ಸಸ್ ತುಂಬ ಅತಿ ಹೆಚ್ಚಿರುತ್ತೆ. ನೀವು ಕೆಲವು ಯೂಟ್ಯೂಬಲ್ಲಿ ನೋಡ್ಬೋದು, ಸ್ಟಾಕ್ ಆಲ್ರೆಡಿ ಮೂವ್ಮೆಂಟ್ ಕೊಟ್ಟಿರುತ್ತೆ, ಇಲ್ಲಿ ಬಂದುಬಿಟ್ಟು ಅವರು ಹೇಳ್ತಾ ಇರ್ತಾರೆ ನಮ್ಮಂಥ ಯೂಟ್ಯೂಬಲ್ಲಿ. ಓಕೆ, ನಮ್ಮಂಥ ಫಿನ್ ಇನ್ಫ್ಲೂಯೆನ್ಸರ್ ಇರ್ತಾರಲ್ಲ, ಅವ್ರು ಬಂದುಬಿಟ್ಟು ಇಲ್ಲಿ ನೋಡಿ, ಇಲ್ಲಿ ಟಿ ಸಿ ಎಸ್ ನೋಡಿ ಹೈ ಲೆವೆಲಲ್ಲಿದೆ, ಇನ್ನೂ ಪಾಸಿಬಿಲಿಟಿ ಇದೆಯಾ ಮೇಲ್ಗಡೆ ಹೋಗೋದು, ಖಂಡಿತವಾಗ್ಲೂ ಇದೆ ಅಂತ. ಮತ್ತು ಮಾರ್ಕೆಟ್ ಆಲ್ರೆಡಿ ತುಂಬ ಕೆಳಗಡೆ ಬಿದ್ದೋಗುತ್ತೆ, ಈ ಲೆವೆಲಲ್ಲಿ ಬಂದುಬಿಟ್ಟು ಮಾರ್ಕೆಟ್ ಇನ್ನೂ ಕೆಳಗಡೆ ಹೋಗುತ್ತಾ ಅಂತ, ಇನ್ನೂ ಪಾತಾಳಕ್ಕೆ ಬೀಳುತ್ತಾ ಅಂತ ಒಂದು ಹಾಕ್ಬಿಡ್ತಾರೆ, ಮಾರ್ಕೆಟ್ ಕ್ರ್ಯಾಶ್ ಆಗುತ್ತಾ ಅಂತ. ಈ ರೀತಿ ಹೇಳಿನೇ ಬಂದುಬಿಟ್ಟು ನಾವು ಆ್ಯಕ್ಚುಲಿ ಆ ರೀತಿ ನ್ಯೂಸ್ ನೋಡೋದು ತುಂಬ ತಪ್ಪಾಗುತ್ತೆ. ಓಕೆ, ಅನಾಲೈಸಿಸ್ ವೀಡಿಯೋ ನೋಡಿ ತಪ್ಪಲ್ಲ, ಎಜುಕೇಷನ್ ವೀಡಿಯೋ ನೋಡಿ ತಪ್ಪಲ್ಲ, ಬಟ್ ಒಂದು ಸ್ಟಾಕ್ಸ್ ಯಾರಾದರೂ ಹೇಳಿದ್ರೆ ಅದನ್ನು ಎಜುಕೇಷನ್ ಪರ್ಪಸ್ಗೆ ತೊಗೊಳ್ಳಿ. ಓಕೆ, ಅವರು ಹೇಳ್ಬೋದು ಇಲ್ಲಿಂದ ಮಾರ್ಕೆಟ್ ಬಂದುಬಿಟ್ಟು ಇನ್ನೂ ರ್ಯಾಲಿ ಕೊಡುತ್ತೆ ಅಂತಂದರೆ ಇದನ್ನು ಎಜುಕೇಷನ್ ಪರ್ಪಸ್ಗೆ ತೊಗೊಳ್ಳಿ. ಓಕೆ, ಅವ್ರು ವೀಡಿಯೋ ಮಾಡ್ತಾರೆ ಅನ್ನೋಕ್ಕೋಸ್ಕರ ನೀವು ಬಂದುಬಿಟ್ಟು ಇಲ್ಲಿ ಬೈ ಮಾಡಬಾರ್ದು. ಇದು ಕೆಳಗಡೆನೂ ಬೀಳ್ಬೋದು, ಹೇಳೋಕ್ಕಾಗಲ್ಲಲ್ವ. ನಿಮ್ಮ ಇದರಲ್ಲಿ ನೀವು ಲರ್ನಿಂಗ್ ಎಷ್ಟು ಆಗುತ್ತೋ ಅಷ್ಟು ನೀವು ಲರ್ನಿಂಗ್ ಮಾಡ್ತಿರೋ ಅಷ್ಟು ನಿಮಗೆ ತುಂಬ ಅನುಕೂಲ ಆಗುತ್ತೆ. ಆವಾಗ ನೀವು ಎಫ್ ಐ ಡಿ ಐಗೆ ಟ್ರ್ಯಾಪ್ ಆಗೋ ಚಾನ್ಸಸ್ಸು ತುಂಬ ಕಡಿಮೆ ಆಗುತ್ತೆ. ಮತ್ತು ಆ್ಯಕ್ಚುಲಿ ಇಂಟ್ರಾಡೇಯಲ್ಲಿ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದು ಕಲಿಬೇಕಾಗುತ್ತೆ. ಸ್ವಿಂಗ್ ಅಂದರೆ ಏನು, ಶಾರ್ಟ್ ಟರ್ಮ್ ಅಂದರೆ ಏನು, ಲಾಂಗ್ ಟರ್ಮ್ ಅಂತಂದರೆ ಏನು ಅಂತ ಮೊದಲು ತಿಳ್ಕೊಳ್ಳಿ. ಅದು ನೀವು ಜಡ್ಜ್ ಮಾಡ್ಕೊಳ್ಳಿ. ಲಾಂಗ್ ಟರ್ಮ್ ಅಂದಿದ ತಕ್ಷಣ ಕೆಲವರು 1 ವರ್ಷ ಅಂತ ಹೇಳ್ಬೋದು, ಕೆಲವರು 5 ವರ್ಷ ಅಂತ ಹೇಳ್ಬೋದು, ಕೆಲವರು 10 ವರ್ಷ ಅನ್ಬೋದು, ಕೆಲವರು 30 ವರ್ಷನೂ ಲಾಂಗ್ ಟರ್ಮ್ ಅಂತ ಹೇಳ್ಬೋದು. ಸೊ ಆ 30 ವರ್ಷದವ್ರಿಗೆ ಶಾರ್ಟ್ ಟರ್ಮ್ ಏನು ಅಂತ ಕೇಳಿದ್ರೆ 10 ವರ್ಷ 20 ವರ್ಷ ಶಾರ್ಟ್ ಟರ್ಮ್ ಅಂತ ಹೇಳ್ತಾರೆ. ನೀವು ನಿಮ್ಮ ಒಂದು ಕನ್ಕ್ಲೂಷನ್ಗೆ ಬನ್ನಿ, ಯಾವ್ದು ಲಾಂಗ್ ಟರ್ಮ್ ಯಾವುದು. ಒಂದು ಕಾಂಪೌಂಡಿಂಗ್ ಅಂತ ತೊಗೊಂಡಾಗ ಕಾಂಪೌಂಡಿಂಗ್ ಇಂಟ್ರೆಸ್ಟ್ ಬಂದುಬಿಟ್ಟು ಯಾವಾಗಲೂ ಬಂದುಬಿಟ್ಟು ಲಾಂಗ್ ಟರ್ಮಲ್ಲೇ ಬರುತ್ತೆ. ಓಕೆ, 25 ವರ್ಷದ ಮೇಲೆ ಇಲ್ಲಾಂದರೆ 30 ವರ್ಷದ ಮೇಲೇ ಕಾಂಪೌಂಡಿಂಗ್, ರಿಯಲ್ ಕಾಂಪೌಂಡಿಂಗ್ ಗ್ರೋತ್ ಆಗೋದು. ಓಕೆ, ಲೆಸ್ ದೆನ್ 25 ಇಯರ್ಸ್ ಬಂದುಬಿಟ್ಟು ಕಾಂಪೌಂಡಿಂಗೇ ಅಷ್ಟೇನು ಆಗಿರಲ್ಲ. ಕಾಂಪೌಂಡಿಂಗ್ ಆಗಿರುತ್ತೆ, ಬಟ್ ತೀರಾ ಕಡಿಮೆ ಆಗಿರುತ್ತೆ.
ನಾವು ಅಂದ್ಕೊಳ್ಳೋಷ್ಟು ಕಾಂಪೌಂಡಿಂಗ್ ರಿಯಲ್ ಪವರ್ ಆಫ್ ದ ಕಾಂಪೌಂಡಿಂಗ್ ಅಲ್ಲಿ ಆಗೇ ಇರಲ್ಲ. ಲೆಸ್ ದೆನ್ 25 ಇಯರ್ಸಲ್ಲಿ ಖಂಡಿತ ಆಗಲ್ಲ. ಮೋರ್ ದೆನ್ ಅಬೌವ್ 25 ಇಯರ್ಸ್ ಮೇಲೆ, ಮೋರ್ ದೆನ್ 30 ಇಯರ್ಸ್ ಮೇಲೆ ಅದು ರಿಯಲ್ ಕಾಂಪೌಂಡಿಂಗ್ ಸ್ಟಾರ್ಟ್ ಆಗೋದು. 25 ವರ್ಷದ ಮೇಲೆ ಸ್ಟಾರ್ಟ್ ಆಗುತ್ತೆ. ಓಕೆ, ರಿಯಲ್ ಕಾಂಪೌಂಡಿಂಗ್ 30 ವರ್ಷದಲ್ಲಿ ನಾವು ಕಲೆಕ್ಟ್ ಮಾಡ್ಕೋಬೋದು. ಅದಕ್ಕೆ ಅರ್ಲಿ ಇನ್ವೆಸ್ಟ್ಮೆಂಟು ಮಾಡೋದು ತುಂಬ ಒಳ್ಳೆಯದು ಲಾಂಗ್ ಟರ್ಮ್ಗೆ. ಶಾರ್ಟ್ ಟರ್ಮ್ಗೆ ಬೇರೆ ಬೇರೆ ರೀತಿ ಇದೆ. ಮೂಮೆಂಟಿಂಗ್ ಸ್ಟಾಕ್ಸ್ ಸೆಲೆಕ್ಟ್ ಮಾಡೋದು, ಈ ರೀತಿ ಕಲಿಯೋದು ತುಂಬ ಮುಖ್ಯ ಆಗುತ್ತೆ. ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಬಟನ್ ಪ್ರೆಸ್ ಮಾಡ್ಕೊಳ್ಳಿ. ಮತ್ತೆ ಇದೇ ರೀತಿ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಎಲ್ರಿಗೂ ನಮಸ್ಕಾರ, ಧನ್ಯವಾದಗಳು.